ಟೋಲ್ ದರ ಏರಿಕೆ ಆಗಿದೆ. ಹಿಂದೂ ಕೂಡ ಆಗಿದೆ, ನಮ್ಮ ಸರ್ಕಾರದಾಗ ಆಗಿದೆ ಅಷ್ಟೇ ಅಲ್ಲ, ಹಿಂದೂ ಎಲ್ಲ ಸರ್ಕಾರದಾಗ ಆಗಿದೆ. ಅದು ನೇರವಾಗಿ ಸರ್ಕಾರ ಇರ್ದೇ ಹೋದ್ರೆ ರಿಕ್ವೆಸ್ಟ್ ಮಾಡ್ತಾರೆ KMF ಅವರು, ಅವ್ರ ಮೇಲೆ ಮಾಡ್ತೀವಿ. ಮತ್ತು ನಮ್ಮ ಒಂದೇ ಸರ್ಕಾರದಾಗ ಆಗಿಲ್ಲ, ಪ್ರತಿ ಸಾರಿ ಸರ್ಕಾರಗಳ ಆಯಾ ಅನುಗುಣವಾಗಿ ಮಾಡ್ತಿರ್ತಾರೆ. ಸೊ ಒಂದು ವರ್ಷದಲ್ಲಿ 9 ರೂಪಾಯಿ ಹೆಚ್ಚಾಗಿದೆ ಸರ್ ಹಾಲಿನ ದರ. ನೋಡ್ಬೇಕು, ಅದಕ್ಕೆ ರೀಸನ್ ಏನು ಚೆಕ್ ಮಾಡಬೇಕಲ್ಲ. ಯಾಕೆ ನನಗೆ ಅದ್ರ ಬಗ್ಗೆ 9 ರೂಪಾಯಿ ಏಕಾಏಕಿ ಅಷ್ಟು ಒಂದೇ ಸಾರಿ ಒಂದು ವರ್ಷದಾಗ ಆಯ್ತು ಅನ್ನೋದು ಮಾಹಿತಿ ತೊಗೋಬೇಕಾಗ್ತದೆ. ಮಾಹಿತಿ ತೊಗೊಂಡ್ರೆ ರಿಪ್ಲೈ ಮಾಡ್ತೀವಿ. ಸರ್ ಟೋಲ್ ದರ ಕೂಡ ಏರಿಕೆ ಆಗಿದೆ. ಹೊಸ ವಾಹನಗಳು ಖರೀದಿ ಮಾಡೋರಿಗೂ ಕೂಡ ಇವತ್ತಿಂದ ಹೆಚ್ಚಿನ ದರ ತಗೊಳ್ತಾ ಇದೆ. ಆ ಇಲಾಖೆ ಅವ್ರು ಸ್ಪಷ್ಟೀಕರಣ ಕೊಡಬೇಕಲ್ಲ, ಇಲಾಖೆ ಯಾಕೆ ಜಾಸ್ತಿ ಮಾಡಿದ್ರು, ನ್ಯಾಷನಲ್ ಹೈವೇ ಅವರು ಅದಕ್ಕೆ ಸ್ಪಷ್ಟೀಕರಣ ಕೊಡಬೇಕಾಗ್ತದೆ. ಯಾಕೆ ಹೆಚ್ಚು ಮಾಡಿದ್ದೀವಿ, ಏನು ರೀಸನ್. ಬಿಜೆಪಿ ಅವರು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ನಾಳೆ ಬೆಂಗಳೂರಿನಲ್ಲಿ 24 ಗಂಟೆಗಳ ಕಾಲ ಇದೇ ಬೆಲೆ ಏರಿಕೆ ಖಂಡಿಸಿ ಫ್ರೀಡಂ ಪಾರ್ಕ್ನಲ್ಲಿ. ಅದರ ಮತ್ತೀಗ ನ್ಯಾಷನಲ್ ಹೈವೇ ಟೋಲ್ ಆಗಿದೆ, ಮತ್ತು ಇದಕ್ಕೆ ನಾವು ಮಾಡಬೇಕಾಗ್ತದೆ. ಸೊ ಅನಾವಶ್ಯಕ ಇದು. ಚರ್ಚೆ ಮಾಡಬೇಕು, ಯಾಕಾಗಿದೆ ಏನಾಗಿದೆ. ಅವರು ಮಾಡ್ತಾರೆ, ಅದ್ರ ಬಗ್ಗೆ ಅವ್ರು ಹೇಳೋಲ್ಲ. ನಾವು ಮಾಡ್ತೀವಿ, ನಾವು ಹೇಳೋಲ್ಲ. ಕಂಬೈಂಡಾಗಿ ಎಲ್ಲೋ ಸುಮ್ಮನೆ ಜನರ ಗೊಂದಲಕ್ಕೆ ಈಡು ಮಾಡುವಂಥ ಪ್ರಯತ್ನ ಆಗಬಾರ್ದು. ಈಗ ಅವ್ರ ಕಾಲದಲ್ಲಿ ಹಾಲು ದರ ಆಗಿಲ್ಲ, BJPಯಲ್ಲಿ ಆಗಿದ್ದಾರೆ, ನಮ್ಮ ಕಾಲದಲ್ಲೇ ಆಗಿದೆ. ಅದು ಯಾಕಾಗಿದೆ ಸೈಂಟಿಫಿಕ್ ರೀಸನ್ ಹೇಳುವಂಥ ಪ್ರಯತ್ನ ಆಗಬೇಕು. ಅನಾವಶ್ಯಕ ರಾಜಕೀಯಕ್ಕೋಸ್ಕರ ವಿರೋಧ ಆಗಬಾರ್ದು. ಏನು ಬೆಳವಣಿಗೆ ಇಲ್ಲ, ಡೆಲ್ಲಿಗೆ ಹೋಗಿದ್ದೀವಿ, ಏನು ಅದ್ರಾಗ ಏನು ವಿಶೇಷ ಏನಿಲ್ಲ. ಊಟ ಮಾಡಿದ್ದೇ ವಿಶೇಷ ಆಗ್ಬಿಟ್ಟಿದೆ. ಕುಮಾರಸ್ವಾಮಿ ಅವ್ರ ಮನೆಯಲ್ಲಿ ಊಟ ಮಾಡಿದ್ದೇನೆ ವಿಶೇಷ. ಅದು ಅಧಿಕೃತ ಆಹ್ವಾನ ಮೇರೆಗೆ ಊಟ, ಅದೇನೋ ಮುಂಚೆ ಮರೆ ಏನಿಲ್ಲ. ಅದ್ರಾಗ ರಾಜಕೀಯ ಚರ್ಚೆ ಬಂತ, ಏನಾದರೂ ಪ್ಲಾನಿಂಗ್ ಏನು ಪ್ಲಾನಿಂಗ್ ಇಲ್ಲ. ನಮ್ಮ ಜಿಲ್ಲೆಗೆ ಕಾರ್ಖಾನೆ ಕೊಡೋದು ಹೋಗಿದ್ವಿ, ಅದೇ ದೂರ ದೃಷ್ಟಿ. ನಮ್ಮ ಜಿಲ್ಲೆಗೆ ಕಾರ್ಖಾನೆ ಕೊಡಿ, ಸಾವಿರಾರು ಜನಕ್ಕೆ ಉದ್ಯೋಗ ಬರ್ತಾನೆ ಉದ್ದೇಶಕ್ಕೆ ಬೇಕಾಗಿದ್ದು ಹೊರತ. ಕುಮಾರಸ್ವಾಮಿ ಓಕೆ, ಪ್ರಹ್ಲಾದ್ ಜೋಶಿ ಓಕೆ ಸರ್, ದೇವೇಗೌಡರನ್ನ ಭೇಟಿ ಆದ್ರಿ. ಹಿಂಗಾಗಿ ಸ್ವಲ್ಪ ಅಂದರೆ ಪಾಪ ಪ್ರಹ್ಲಾದ್ ಜೋಶಿ ಅವ್ರು ತೋರಿಸ್ತಿಲ್ಲ, ನೀವು ಸೋಮಣ್ಣ ಅವ್ರು ತೋರಿಸ್ತಿಲ್ಲ, ಗಡ್ಕರಿ ಅವ್ರಿಗಂತೂ ಅವ್ರನ್ನೂ ತೋರಿಸ್ತಿಲ್ಲ. ಒಬ್ಬರು ಎಲ್ಲ ಇದರಲ್ಲಿ ನಿಮ್ಮದೇ ಹವಾ ಆಯ್ತಲ್ಲ, ಎಲ್ಲರನ್ನೂ ಭೇಟಿ ಇದ್ದೀರಿ. ಎಲ್ಲ ನಮ್ಮ ರಾಜ್ಯಕ್ಕೆ ಜಿಲ್ಲೆಗೆ ಸಂಬಂಧಪಟ್ಟಂಥ ಡೆವಲಪ್ಮೆಂಟ್ ವರ್ಕ್ ಅಷ್ಟೇ. ಸರ್ ಹೈಕಮಾಂಡ್ಗೆ ಭೇಟಿ ಆಗಿದ್ರಿ. KPCC ಅಧ್ಯಕ್ಷ ಸ್ಥಾನದ ಚೇಂಜ್ ಬಗ್ಗೆ ಏನಾದರೂ ಡಿಸ್ಕಷನ್ ಆಗಿದೆ ಸರ್? CM ಹೊಂಟಿದ್ದಾರೆ ಈಗ. ಯಾವುದೇ ಚರ್ಚೆ ಇಲ್ಲ. ನೀವು ಅವ್ರು ಕೇಳಿ, CM ಅವ್ರು ಹೋಗ್ತಿದ್ದಾರೆ ಡೆಲ್ಲಿಗೆ, ನೀನು ಅವ್ರಿಗೆ ಹೇಳಬೇಕು. ಬದಲಾವಣೆ ಏನಾದರೂ ನಮ್ಮ ಹಂತದಲ್ಲಿ ಏನೂ ಇಲ್ಲ. ಚರ್ಚೆ ಮಾಡೋದು ಬಿಡೋದು ನಮ್ಮ ಸಂಬಂಧದಲ್ಲಿ ತಿಳಿದ್ವಿ. ಈಗಾಗಲೇ ಅಂಡರ್ಸ್ಟ್ಯಾಂಡಿಂಗ್ ನಮಗೆ ಗೊತ್ತಿಲ್ಲ, ನೀವು ಅವ್ರನ್ನೇ ಕೇಳಬೇಕು. CM ಅವ್ರನ್ನ ಕೇಳಿ. ಒಬ್ರು ಆದ್ಮೇಲೆ ಒಬ್ರು ಡೆಲ್ಲಿಗೆ ಹೋಗ್ತಾ ಇದ್ದಾನೆ, ಬರ್ತಾನೆ ಇದ್ದಾರೆ. ಉಳಿದವ್ರು ಹೋದಕ್ಕಿಂತ ನೀವು ಹೋಗಿದ್ದೆ ಒಬ್ರು ಹೋಗಿ ಬಂದು ಮತ್ತೊಬ್ರು ಹೋಗ್ತಾರೆ. ಅದೇನು ಹೋಗೋಕ್ಕಿಂತ ನೀವು ಹೋಗಿ ಬಂದಿದ್ದೆ ಚರ್ಚೆ ಹೆಚ್ಚು ಜಾಸ್ತಿ ಆಗ್ತದೆ. ನೀವು ಪತ್ತೆ ಮಾಡ್ಬೇಕಂತ ಮತ್ತೆ ಏನು ಕಾರಣ ಸರ್ ಅದು? ಏನು ಮಾತಾಡಿದ್ರೆ ಒಳಗೆ ಏನು ಹೇಳಿದ್ರು, ಯಾಕೆ ಹೋದ್ರು, ಏನು ಬಂದ್ರು, ನೀವು ಪತ್ತೆ ಹಚ್ಚಬೇಕು. ಅಲ್ಲ, ಸತೀಶ್ ಜಾರಕಿಹೊಳಿ ಅವರು ಮಾಸ್ಟರ್ ಮೈಂಡ್. ಏನೇ ಮಾಡಿದ್ರು ಇವತ್ತಿಂದ ಲೆಕ್ಕದಲ್ಲಿ ಇರಂಗಿಲ್ಲ, ಮುಂದಿನ ಫ್ಯೂಚರ್ ಇಟ್ಕೊಂಡು ಲೆಕ್ಕದಲ್ಲೇ ಮಾಡಿರ್ತಾರೆ. ಸೊ ಇವತ್ತಿನ ಭೇಟಿ ಇವತ್ತಿಂದಲ್ಲ, ಮುಂದಿನ ವಿಚಾರ ಅನ್ನುವಂಥದ್ದು. ಮುಂದಿನ ವಿಚಾರ ಅದೇ ಡೆವಲಪ್ಮೆಂಟ್ ಇಟ್ಟಿದೆಯಲ್ಲ, ಡೆವಲಪ್ಮೆಂಟ್ ಇಟ್ಟು ದೂರದೃಷ್ಟಿ ಇದೆ. ಡೆವಲಪ್ಮೆಂಟ್ ಆಗಬೇಕು. ನಮ್ಮದು ಕೂಡ ಬೆಂಗಳೂರು ಮಾದರಿಯಲ್ಲಿ ಬೆಳಗಾವಿ ಡೆವಲಪ್ಮೆಂಟ್ ಆಗ್ಬೇಕಾದ್ರೆ 5 ವರ್ಷ ಪ್ಲಾನ್ ಮಾಡಲೇಬೇಕು. ರಾಜಕಾರಣ ಏನಾದರೂ ಚರ್ಚೆ ಆಯಿತು? ಇಲ್ಲ, ರಾಜಕಾರಣ ಯಾವುದಿಲ್ಲ, ಡೆವಲಪ್ಮೆಂಟ್ ಬಗ್ಗೆ ಮಾತ್ರ ಚರ್ಚೆ. ದೇವೇಗೌಡರು ಏನಿಲ್ಲ, ಆಪ್ನ ಕಡೆ ಏನು ಮಾಡೋದು, 2 ತಾಸು ಗಂಟೆ ಏನು ಆಗ್ತದೆ ಮಾಡೋದು ಮಾತಾಡೋದು. ದೇವೇಗೌಡರು ಏನಾದ್ರು ದೇವೇಗೌಡ ಏನು ರಾಜಕೀಯ ಚರ್ಚೆ ಇಲ್ಲ. ಅವರು ಡೆವಲಪ್ಮೆಂಟ್ ನ್ಯಾಷನಲ್ ಆಕಸ್ಮಿಕ ಅದು ಹೇಳಿಲ್ಲ. ದೇವೇಗೌಡ ಭೇಟಿ ಆಕಸ್ಮಿಕ, ಕುಮಾರಸ್ವಾಮಿ ನಿಶ್ಚಿತ ಅಂದರೆ ಮೊದಲೇ ಈಗ DC ಆಫೀಸ್, ಹೊಸ DC ಆಫೀಸ್ಗೆ ಬಜೆಟ್ನಲ್ಲಿ ಅನೌನ್ಸ್ ಆಗಿದೆ. ಯಾವಾಗಿಂದ ಸ್ಟಾರ್ಟ್ ಮಾಡ್ತೀರಾ? ಅದನ್ನೇ ಈಗ ಲ್ಯಾಂಡ್ ನೋಡ್ತಾ ಇದ್ದೀವಿ. ಎಲ್ಲಿ ಅಂತ ಈಗ ಅದನ್ನು ನೋಡ್ಲಿಕ್ಕೆ ಹೊರಟಿದ್ವಿ. ಲ್ಯಾಂಡ್ 2-3 ನೋಡಿ ಇಟ್ಟಿದ್ದಾರೆ. ಅಲ್ಲಿ ಮಾಡ್ಬೇಕಾ, ಇಲ್ಲಿ ಮಾಡ್ಬೇಕಾ ಚರ್ಚೆ ಮಾಡ್ತಾ ಇದ್ದೀವಿ. ಇನ್ನು
ಸರ್ ಈಗ ಮಳೆಗಾಲ ಸ್ಟಾರ್ಟ್ ಇದೆ, ಮಳೆಗಾಲದಲ್ಲಿ ಈಗ ಸಮ್ಮರ್ ಸ್ಟಾರ್ಟ್ ಆಗ್ತಾ ಇದೆ. ಮಳೆಗಾಲದಲ್ಲಿ ಯಾವ ಏರಿಯಾದಲ್ಲಿ ನೀರಿನ ಸಮಸ್ಯೆ ಇತ್ತು, ಈಗ ಅವು ವಿಲೇಜಸ್ ಅಲ್ಲಿ ಡ್ರಿಂಕಿಂಗ್ ವಾಟರ್ ಸಮಸ್ಯೆ ಇದೆ ಸರ್ ಈ ವರ್ಷ ಮತ್ತೆ. ಅದು ಯಾವ ತಹಸೀಲ್ದಾರ್ಗೆ ಅಧಿಕಾರ ಇದೆ, ಅಧಿಕಾರ ಕೊಟ್ಟಿದ್ದಾರೆ ಡಿ ಸಿ ಅವರು. ಡಿ ಸಿ ಅವರು ಸಿ ಒ ಮಾನಿಟರ್ ಮಾಡ್ತಾ ಇದ್ದಾರೆ. ನಾವು ಮುಂದಿನ ತಿಂಗಳಲ್ಲಿ ಸಭೆ ಮಾಡ್ತೀವಿ ಕುಡಿ ನೀರಿನ ಸಮಸ್ಯೆ. ಎಷ್ಟು ಹಳ್ಳಿಗಳಿಗೆ ಕುಡಿ ನೀರಿನ ಸಮಸ್ಯೆ ಇವಾಗ ಇಲ್ಲಿವರೆಗೆ ಏನು ಸಮಸ್ಯೆ ಇಲ್ಲ. ಪ್ಲಾನ್ಸ್ ಏನು ಮಾಡ್ಕೊಂಡಿದ್ದಾರೆ ಅಂದರೆ ನಾವು ರೆಡಿ ಇದೆಯಲ್ಲ, ದುಡ್ಡಿದೆ, ಟ್ಯಾಂಕರ್ ಮೂಲಕ ಆಗಲಿಕ್ಕೆ. ಟ್ಯಾಂಕರ್ ಮೂಲಕ ಸಮಸ್ಯೆನೇ ಆಗೋಲ್ಲ. ಹಿಂದೆ ಕೂಡ ನಮ್ಮದು ಜಿಲ್ಲೆ ಪ್ರಾಬ್ಲಮ್, ಈಗಲೇ ಮಳೆ ಕೂಡ ಪ್ರಾರಂಭ ಆಗಿದೆ, ಹೀಗಾಗಿ ಸಮಸ್ಯೆ ಆಗೋಲ್ಲ ಅಂತ ಭಾವನೆ. ಆದರೂ ಕೂಡ ಟ್ಯಾಂಕರ್ನಿಂದ ನೀರು ಸರ್, ಈಗ ಗೋಕಾಕ ತಹಶೀಲ್ದಾರ್ ವಿರುದ್ಧ FIR ದಾಖಲಾಗಿರ್ಬೋದು. ಸರಿ, ಮಳೆಗಾಲಕ್ಕೆ ಮುನ್ನ ಎಲ್ಲ ಬೆಳಗಾವಿ ಮಹಾನಗರದ ಎಲ್ಲ ಚರಂಡಿಗಳನ್ನು ಸ್ವಚ್ಛ ಮಾಡ್ತಾ ಇದ್ವಿ. ಮೊದಲಿಂದ ಪದ್ಧತಿ ಇದೆ. ಈಗ ಒಂದು 2 ವರ್ಷ ಆಯಿತು ಮಾಡ್ತಾನೆ ಇಲ್ಲ. ಹೀಗಾಗಿ ಮಳೆ ನೀರೆಲ್ಲ ರೋಡ್ ಮೇಲೆ ಬರ್ತಾ ಇದೆ, ಜನರಿಗೆ ಸಮಸ್ಯೆ ಮಾಡ್ಲಿಕ್ಕೆ ಕೇಳೋಣ. ಅವರು ಹೊಸ ಕಮಿಷನರ್ ಹೇಳೋಣ, ಆ ರೀತಿ ನೀವು ಕಂಟಿನ್ಯೂ ಮಾಡಿ ಹಳೆ ಪದ್ಧತಿ ಅಂತ ಹೇಳೋಣ. ಸರ್, ಬೆಳಗಾವಿ ನಗರದಲ್ಲಿ ಎಲ್ಲಿ ಬೇಕಾದಲ್ಲಿ ರೋಡಲ್ಲಿ ಕಸ ಬೀಳ್ತಾ ಇದೆ. ಅಧಿಕಾರಿಗಳ ಗಮನಕ್ಕೆ ಬಂದರೂ ಕೂಡ ಎಲ್ಲೂ ಕೂಡ ಸರಿಯಾಗಿ ಅದನ್ನ ವಿಲೇವಾರಿ ಮಾಡ್ತಾ ಇಲ್ಲ ಸರ್. ಹೇಳಿದ ಕರೆಕ್ಟ್, ಅದರಲ್ಲಿ ಪ್ರಶ್ನೆ ಎಲ್ಲ ಹಾಕಿರಿ. ಎಲ್ಲಿ ರಸ್ತೆಯಲ್ಲಿ ಎಲ್ಲ ಕಡೆ ಇದೆ, ಆದರೆ ಸಫಿಷಿಯೆಂಟ್ ಆಗಿ ನಮ್ಮ ಮೆನ್ ಪವರ್ ಇದೆ, ಟೆಂಡರ್ ಮಾಡಿದ್ದಾರೆ, ಅವ್ರು ಮಾಡಬೇಕು. ಅವ್ರ ಬಗ್ಗೆ ಕಮಿಷನರ್ ಅವ್ರ ಡ್ಯೂಟಿ ಅದು. ಹೊಸ ಕಮಿಷನರ್ ಬಂದ ಮೇಲೆ ಸ್ವಲ್ಪ ಈ ತರ ಆಗ್ತಾ ಇದೆ. ಅವ್ರ ಡ್ಯೂಟಿ ಅವ್ರ ಗಮನಕ್ಕೆ ತರ್ತೀವಿ. ಇದು ಚರಂಡಿ ಪ್ಲಸ್ ಕಸ ವಿಲೇವಾರಿ ಬಗ್ಗೆ ಅವರ ಸ್ಟ್ರಿಕ್ಟಾಗಿ ಆಕ್ಷನ್ ತೊಗೊಳಕ್ಕೆ ಕೇಳ್ತೀವಿ. ಈ ಹಿಂದಿದ್ದವರು ಬ್ಯಾನರ್ ಹಚ್ಚಿದ್ರು ಸರ್, ಎಲ್ಲಿ ಕಸ ಹೋಗಿತ್ತಿದ್ರಲ್ಲ ಇಲ್ಲಿ ಕಸ ಹಾಕ್ಬೇಡಿ ಅಂತೇಳಿ. ಈಗ ಬ್ಯಾನರ್ ಕಿತ್ತು ಹೋಗಿದಾವೆ ಮತ್ತು ಅಲ್ಲೇ ಕಸ ಹೋಗಿದಾಗ್ತಾ ಇದೆ. ಅದನ್ನು ಸರಿಪಡಿಸಿ ಎಲ್ಲಾದ್ರೂ ಮುಂದುವರ್ಸ್ಲಿಕ್ಕೆ ಕೇಳೋಣ. ಹಳೆ ಏನು ಅಭಿಯಾನ ಇತ್ತಲ್ಲ, ಮುಂದುವರ್ಸಕ್ಕೆ ಕೇಳೋಣ. ಈಗ ಗಡ್ಕರಿ ಅವರು ಏಪ್ರಿಲ್ 1ರಿಂದ ಎಲ್ಲ ಟೋಲ್ ಕನ್ಸೆಷನ್ ಕೊಡ್ತಾರೆ ಅಂತ ಹೇಳಿದ್ದಾರೆ. ಆ ರೀತಿ ನಿಮ್ಗೇನಾದ್ರೂ ಸ್ಟೇಟ್ಗೆ ಇಲ್ಲ, ನನಗೆ ಅದ್ರ ಬಗ್ಗೆ ಏನು ಗೊತ್ತಿಲ್ಲ. ನೋಡೋಣ, ಇವತ್ತು ಏನು ಅವರು ಜಾರಿ ತರ್ತಾರೆ ಗೊತ್ತಿಲ್ಲ. ಸರ್, ಯತ್ನಾಳ್ ಅವ್ರನ್ನ ಪಕ್ಷದಿಂದ ಉಚ್ಚಾಟನೆ ಮಾಡಿದ್ರು. ಅವರ ಪಕ್ಷಕ್ಕೆ ಸಂಬಂಧಪಟ್ಟಂತ ವಿಚಾರ ಬರೋ ಸಾಧ್ಯತೆ ಏನಿದೆ? ನಾವೇನು ಹೇಳಕ್ಕೆ ಆಗೋಲ್ಲ. ಕಾಂಗ್ರೆಸ್ಗೆ ಬರ್ತಾರೆ ಅನ್ನುವಂಥದ್ದು ಚರ್ಚೆ ನಡೀತಿದೆ. ಧಾರವಾಡ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಿಗೆ ಭೇಟಿ ಬಂದಿದ್ದು ಇರ್ಬೇಕು. ಅದಕ್ಕೆ ನಾವು ಎಲ್ಲರಿಗೂ ಭೇಟಿ ಆಗ್ತಾರೆ. ಯತ್ನಾಳ್ ಅವ್ರಿಗೆ BJPಗೆ ಅನಿವಾರ್ಯ, ಅವ್ರಿಗೆ ಅವ್ರು ಅನಿವಾರ್ಯ. ಅವ್ರು ಅಲ್ಲೇ ಸೂಟ್ ಆಗ್ತಾರೆ. ಯಾಕಂದ್ರೆ ಅವ್ರ ಐಡಿಯಾಲಜಿ, ಅವರು ಸಿದ್ಧಾಂತ, ಹೋರಾಟ ಅದು BJPಗೆ ಸೂಟ್ ಆಗ್ತದೆ. JDಗೆ ಹೊರಗೆ ಹಾಕಿರ್ಬೋದು. ಬಹುಶಃ ಇನ್ನೊಂದು ವರ್ಷ ನಂತರ ಮತ್ತೆ ಅವ್ರಿಗೆ ಅವ್ರ ಅನಿವಾರ್ಯ, ಅವ್ರಿಗೆ ಅವ್ರ ಅನಿವಾರ್ಯ. ಅಲ್ಲ, JDS ಬರೋ ಸಾಧ್ಯತೆ ಕಡಿಮೆ. ಯಾಕಂದ್ರೆ ನಮ್ಮ ಐಡಿಯಾಲಜಿ ಸೂಟ್ ಆಗೋಲ್ಲ ಅವರಿಗೆ. ಸೊ ಈಗಾಗಲೇ ಅಲ್ಲಿ ಅವರು ಲೀಡರ್ ಆಗಿ ಉಳಿಸ್ಕೊಂಡಿದ್ದಾರೆ. ಹೊಸ ಪಕ್ಷ ಕಟ್ತೀವಿ ಅಂತ ಯತ್ನಾಳ್ ಅವರು ಹಿಂದುತ್ವದ ಹೆಸರು ಅವ್ರಿಗೆ ಬಿಟ್ಟಂಥ ವಿಚಾರ. ನನ್ನ ದೂರದೃಷ್ಟಿಯಿಂದ 1 ವರ್ಷದಲ್ಲಿ ಮತ್ತೆ ಅವರು ಅಲ್ಲಿ ಹೋಗ್ತಾರೆ, ಇವರು ಕರೀತಾರೆ ಅವ್ರನ್ನ, ಅವರು ಅಲ್ಲಿ ಅವ್ರಿಗೆ ಇವ್ರ ಅನಿವಾರ್ಯ, ಇವ್ರಿಗೆ ಅವ್ರ ರಾಜ್ಯ ಸಂಧಾನ ಆಗ್ಬೋದು. ಖಂಡಿತ ಆಗ್ತದೆ. ಅದೇನು ಬೇರೆ ಅವ್ರಿಗೆ ಮಾರ್ಗ ಇಲ್ಲ, ಬೇರೆ ಪರ್ಯಾಯ ಇಲ್ಲ. ಅವ್ರು ಅದೇ ಪಕ್ಷದಲ್ಲಿ ಸೂಟ್ ಆಗ್ತದೆ. ಪತ್ರಕರ್ತರ ಭವನಕ್ಕೆ ಇದೆ ಕಂಟಿನ್ಯೂಷನ್ ಯಾವುದ್ರೆ ಪತ್ರಿಕಾ ಭವನ ಕೆಲಸ ಎಲ್ಲ ಸ್ಟಾರ್ಟ್ ಆಗಿದೆ ಕೊಡ್ತಲ್ಲ. ಈ ಹೊಸ ಬಜೆಟ್ನಲ್ಲಿ ಅದು ದುಡ್ಡು ಕೊಡ್ತೀವಿ ನಾವು. ಹೊಸ ಬಜೆಟ್ನಾಗ ಕೊಡ್ತೀವಿ. ಈಗ ಅಪ್ರೂವ್ ಆಗ್ತದೆ. ಅದನ್ನ ಆಕ್ಷನ್ ಪ್ಲಾನ್ ಅಪ್ರೂವ್ ಆಗಬೇಕಾಗಿದೆ ಅಂತ ವಾರ್ತಾ ಇದೆ. ಪ್ಲಾನ್ ಡಿಸೈನು ಅದನ್ನ ನೀವು ಮಾಡಬೇಕಾಗ್ತದೆ. ಮಾಡಿ ನಾವು ದುಡ್ಡು ಕೊಡ್ತೀವಿ.